ಇಲ್ಲಿ ರಾಜ್ಯ ಸರ್ಕಾರದಿಂದ ಇಷ್ಟು ದಿನ ಮಹಿಳೆಯರಿಗೆ ಉಚಿತ ಪ್ರಯಾಣ ಆಯಿತು, ಉಚಿತ 2,000 ರೂಪಾಯಿ ಆಯಿತು. ಇವಾಗ ಉಚಿತವಾಗಿ ಒಂದು ಕೃಷಿ ಭೂಮಿನ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಕೃಷಿ ಭೂಮಿ ಯೋಜನೆಗೆ ನೀವು ಕೂಡ ಅರ್ಜಿ ಸಲ್ಲಿಸಕ್ಕೆ ಎಲಿಜಿಬಲ್ ಆಗಿದ್ದೀರಾ ಇಲ್ವಾ? ಮತ್ತೆ ಈ ಒಂದು ಯೋಜನೆಗೆ ಅರ್ಜಿನ ನೀವು ಎಲ್ಲಿ ಸಲ್ಲಿಸಬೇಕು, ಮತ್ತೆ ಲಾಸ್ಟ್ ಡೇಟ್ ಏನು, ಮತ್ತು ಯಾರ್ಯಾರು ಅರ್ಜಿನ ಸಲ್ಲಿಸ್ಬೋದು, ಯಾವ ರೀತಿ ಸಲ್ಲಿಸಬೇಕು ಎಲ್ಲಾನು ಕೂಡ ಡೀಟೇಲ್ ಆಗಿ ಅದು ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ವಿಡಿಯೋ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು ಗೊತ್ತಲ್ಲ, ವಿಡಿಯೋನ ಮಧ್ಯ ಓಡಿಸ್ತೇನೆ, ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿ, ಅವಾಗ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ನಿಮಗೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ಬನ್ನಿ ನಾವು ಡೈರೆಕ್ಟಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಷ್ಟು ದಿನ ಸರ್ಕಾರದವರು ಮಹಿಳೆಯರಿಗೆ ಅಂತ ಫ್ರೀಯಾಗಿ ಒಂದು ಉಚಿತ ಪ್ರಯಾಣನ ವ್ಯವಸ್ಥೆ ಮಾಡಿಕೊಟ್ರು, ಮತ್ತು ಉಚಿತವಾಗಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಕೊಡ್ತಾ ಬಂದರು. ಇವಾಗ ಉಚಿತವಾಗಿ ಒಂದು ಕೃಷಿ ಭೂಮಿನೂ ಕೂಡ ಕೊಡ್ತಾ ಇದ್ದಾರೆ. ಹಾಗಾದರೆ ಒಂದು ಕೃಷಿ ಭೂಮಿ ಯೋಜನೆ ಇದು ಯಾವುದಿದು, ಯಾವ ರೀತಿ ನಾವು ಪಡ್ಕೊಳ್ಳೋದು, ಹಾಗಾದರೆ ನಮಗೂ ಕೂಡ ಸಿಗುತ್ತಾ, ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದಾ, ಈ ರೀತಿ ಒಂದು ಪ್ರಶ್ನೆ ಬಂದಿರುತ್ತೆ ನಿಮಗೆ. ಇಲ್ಲಿ ನೋಡಿ, ಯಾವುದೇ ಒಂದು ಯೋಜನೆ ಮಾಡಿದ್ರು ಕೂಡ ಅದನ್ನ 100% ಎಲ್ಲರಿಗೂ ಕೂಡ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ಸರ್ಕಾರ ಬಂದರೂ ಕೂಡ. ಅದಕ್ಕೆ ಒಂದು ಸರ್ಟೈನ್ ಕಂಡೀಷನ್ಸ್ನ ಮಾಡ್ತಾರೆ. ಆ ಒಂದು ಕಂಡೀಷನಿಂದ ಎಷ್ಟೊಂದು ಜನ ಆಚೆ ಹೋಗ್ತಾರೆ, ಮಿಕ್ಕಿದವ್ರಿಗೆ ಆ ಒಂದು ಯೋಜನೆಯ ಲಾಭನ ಪಡ್ಕೋಬೋದಾಗಿರುತ್ತೆ. ಹಾಗಾದರೆ ಈ ಒಂದು ಯೋಜನೆ ಯಾವುದು, ಈ ಒಂದು ಯೋಜನೆಗೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು, ಏನೇನು ಕಂಡೀಷನ್ ಇದೆ ಎಲ್ಲಾನು ಕೂಡ ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ. ಲಾಸ್ಟ್ ಡೇಟ್ ಬಗ್ಗೆ ನಿಮಗೆ ಲಾಸ್ಟ್ ಡೇ ತಿಳಿಸ್ಕೊಡ್ತೀನಿ, ಸರಿನಾ? ಇವಾಗ ಡೈರೆಕ್ಟಾಗಿ ಮೇನ್ ವಿಡಿಯೋ ಬಗ್ಗೆ ಬರೋಣ. ಆ ವಿಡಿಯೋನ ಇವಾಗ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಇವಾಗ ಸ್ಕಿಪ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಅರ್ಧ ತಿಳ್ಕೊತೀರಾ. ಇವಾಗ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನಿಮಗೆ ಮೊದಲೇ ಹೇಳ್ಬಿಡ್ತೀನಿ, ಸರ್ಕಾರದವರು ಈ ಒಂದು ಯೋಜನೆಗೆ ಮಾತ್ರ ಅರ್ಜಿನ ಕರೆದಿಲ್ಲ, ಇದ್ರ ಜೊತೆಗೆ ಇನ್ನೂ 4 ಯೋಜನೆಗಳಿದೆ. ಅಂದರೆ ಟೋಟಲ್ ಆಗಿ 5 ಯೋಜನೆಗಳನ್ನ ಒಟ್ಟಿಗೆ ಲಾಂಚ್ ಮಾಡಿದರೆ ಈ ಒಂದು 5 ಯೋಜನೆಗಳಿಗೂ ಕೂಡ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಇಲ್ಲಿ ಯಾವ ಯೋಜನೆ ಬಂದಿದೆ ಅಂದರೆ, ಇಲ್ಲಿ ಸ್ವಯಂ ಉದ್ಯೋಗ ಯೋಜನೆ ಬಂದಿದೆ, ಮತ್ತೆ ಮೈಕ್ರೋ ಕ್ರೆಡಿಟ್ ಯೋಜನೆ ಬಂದಿದೆ, ಮತ್ತೆ ಗಂಗಾ ಕಲ್ಯಾಣ ಯೋಜನೆ ಬಂದಿದೆ, ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಬಂದಿದೆ. ಈ ಒಂದು 5 ಯೋಜನೆಗಳಿಗೂ ಕೂಡ ಅರ್ಜಿ ಸಲ್ಲಿಸೋಕ್ಕೆ ಒಂದೇ ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತು ಇಷ್ಟು ಯೋಜನೆಗೂ ಕೂಡ ನೀವು ಎಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂದರೆ, ಇಲ್ಲಿ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿನ ಸಲ್ಲಿಸ್ಬೋದು. ಕರ್ನಾಟಕ ಒನ್ ಗ್ರಾಮ ಒನ್ಗೆ ಹೋದರೆ ಈ ಒಂದು ಯೋಜನೆಯ ಹೆಸರು ಹೇಳಿದ್ರೆ ಸಾಕು, ಅವರು ನಿಮಗೆ ಅಲ್ಲಿ ಅರ್ಜಿನ ಸಲ್ಲಿಸ್ಕೊಡ್ತಾರೆ, ಸರಿನಾ? ಹಾಗಾದರೆ ಒಂದು ಕೃಷಿ ಭೂಮಿ ಯಾವ ರೀತಿ ನಿಮಗೆ ಬರುತ್ತೆ ಮಹಿಳೆಯರಿಗೆ, ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ನೋಡಿ, ಇಲ್ಲಿ ಯಾರು ಮಹಿಳೆಯರಿಗೆ ಒಂದು ಕೃಷಿ ಭೂಮಿ ಇರೋದಿಲ್ಲ, ಭೂರಹಿತ ಮಹಿಳೆಯರು ಇರ್ತಾರೆ, ಅವರು ಕೃಷಿ ಕಾರ್ಮಿಕರಾಗಿರ್ತಾರೆ. ಅಂಥ ಮಹಿಳೆಯರಿಗೆ ಏನು ಮಾಡ್ತಾರೆ ಅಂದರೆ, ಸರ್ಕಾರದವರು ಈ ಒಂದು 10 ಲಕ್ಷ ಕೊಟ್ಬಿಟ್ಟು ಒಂದು ಭೂಮಿನ ಖರೀದಿ ಮಾಡಿಕೊಡ್ತಾರೆ. ಅದರಲ್ಲಿ ನೀವು 10 ಲಕ್ಷ ನಿಮಗೆ ಲೋನ್ ಹಾಕ್ಸ್ಕೊಡ್ತಾರೆ. ಅಲ್ಲಿ ನೀವು 50% ಸಬ್ಸಿಡಿ ಆಗುತ್ತೆ, 50% ನೀವು ಕಟ್ಟೋ ರೀತಿ ಆಗುತ್ತೆ, ಈ ಜೊತೆಗೆ 6% ಬಡ್ಡಿ ರೀತಿ ಇರುತ್ತೆ. ಈ ರೀತಿ ಮಾಡ್ತಂದ್ರೆ ನಿಮಗೆ ಕಮ್ಮಿ ಬೆಲೆಯಲ್ಲಿ ನಿಮಗೆ ಒಂದು ಕೃಷಿ ಭೂಮಿ ಸಿಗುತ್ತೆ. ಇದು ಮಹಿಳೆಯರಿಗೆ ಮಾತ್ರ ಆಗಿರುತ್ತೆ. ಇದಕ್ಕೆ ಎಲ್ಲ ಯೋಜನೆಗಳು ಏನೇನಿದೆ ಬಂದಿದೆ ಲೇಟೆಸ್ಟ್ ಆಗಿ ಎಲ್ಲಾನು ಕೂಡ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ, ಅದನ್ನ ಓದ್ಕೊಳ್ಳಿ. ನಿಮಗೆ ಯಾವೊಂದು ಯೋಜನೆ ಬೇಕೋ ಆ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಕೊಳ್ಳಿ. ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಒಳಗೊಂಡಿರಬೇಕಾಗಿರುತ್ತೆ. ಯಾಕೆಂದ್ರೆ ಈ ಒಂದು ಯೋಜನೆ ಬಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಬಿಡುಗಡೆ ಆಗಿರೋದು. ಮತ್ತೆ ಈ ಒಂದು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 10ನೇ ತಾರೀಕು ಆಗಿರುತ್ತೆ, ನೆಕ್ಸ್ಟ್ ತಿಂಗಳು, ಸರಿನಾ? ಮತ್ತೆ ಈ ಒಂದು ವಿಡಿಯೋನ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅನ್ಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.